ನನ್ನ ಜೀವನದ 2ನೇ ದಿನ. ನಿಜ ಹೇಳಬೇಕು ಅಂದರೆ ಇಂದು ವಿಶೇಷ ಅಂತ ಏನೂ ಇಲ್ಲ. ನಾನು ಈಗ PGಯಲ್ಲಿದ್ದೀನಿ. ಒಂದು ಸಣ್ಣ ರೂಮ್, ಹಾಸಿಗೆ, ಬ್ಯಾಗ್, ಫೋನ್ ಅಷ್ಟೇ. ಬಹಳ ಜನ ಜೀವನ ಅಂದರೆ ಏನಾದರೂ ಮಾಡ್ತಿರಬೇಕು ಅಂತ ತೋರಿಸ್ತಾರೆ, ಬ್ಯುಸಿ, ಹಸ್ಟಲ್, ಗ್ರಿಂಡ್ ಅಂತ. ಆದರೆ ಸತ್ಯ ಏನಂದರೆ ಕೆಲವೊಮ್ಮೆ ನಾವು ಏನೂ ಮಾಡದೆ ಕೂತಿರ್ತೀವಿ. ನಾನೀಗ ಅದೇ ಹಂತದಲ್ಲಿ ಇದ್ದೀನಿ. ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ, ಯಾವ ದಿಕ್ಕಿಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಇದು ಸೋಮಾರಿತನ ಅಲ್ಲ, ಇದು ಗೊಂದಲ. PGಯಲ್ಲಿ ಇದ್ದಾಗ ಹೊರಗಿನಿಂದ ಶಬ್ದಗಳು ಬರುತ್ತವೆ. ಯಾರೋ ನಗ್ತಾರೆ, ಯಾರೋ ಕರೆ ಮಾಡ್ತಿದ್ದಾರೆ, ಯಾರೋ ನಮ್ಮ ಜೀವನದಲ್ಲಿ ಓಡಾಡ್ತಿದ್ದಾರೆ. ಹಾಗೆ ಹೊರಗಡೆ ಕಿಟಕಿಯಲ್ಲಿ ಹೋಗುತ್ತಿರುವ ವಾಹನಗಳ ಶಬ್ದಗಳು. ಆದರೆ ನಾನು ಇಲ್ಲೇ ಕೂತಿದ್ದೀನಿ. ನನ್ನೊಳಗೆ ನೋಡ್ತಾ ಕೆಲವೊಮ್ಮೆ ನನಗೆ ಅನಿಸುತ್ತೆ, ನಾನು ಹಿಂದೆ ಬಿದ್ದಿದ್ದೀನಾ, ಎಲ್ಲರೂ ಮುಂದೆ ಹೋಗ್ತಿದ್ದಾರೇನಾ, ನಾನು ಮಾತ್ರ ಇಲ್ಲೇ ನಿಂತಿದ್ದೀನಾ? ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಆದರೆ ಒಂದು ವಿಷಯ ಅರ್ಥ ಆಯಿತು, ಎಲ್ಲ ದಿನವೂ ಪ್ರೊಡಕ್ಟಿವ್ ಆಗಿರೋದಿಲ್ಲ, ಎಲ್ಲ ದಿನವೂ ಕ್ಲಾರಿಟಿ ಇರೋದಿಲ್ಲ. ಕೆಲ ದಿನಗಳು ನೀವು ಬದುಕಿದ್ದೀರಾ ಅನ್ನೋದಷ್ಟೇ ಸಾಕು. ಇಂದು ನಾನು ಯಾವುದೇ ಸಾಧನೆ ಮಾಡಿಲ್ಲ, ಏನೂ ಹೊಸದಾಗಿ ಕಲಿತಿಲ್ಲ, ಏನೂ ಪ್ರೂವ್ ಮಾಡಿಲ್ಲ. ಆದರೆ ನಾನು ನನ್ನನ್ನೇ ಕೇಳಿಕೊಂಡೆ, ನಿನಗೆ ಹೇಗಿದೆ ಅಂತ. ಮತ್ತು ಉತ್ತರ ಏನು ಅಂದರೆ ಗೊಂದಲ ಇದೆ. ಈ PG ರೂಮ್, ಈ ಮೌನ, ಈ ಖಾಲಿ ಸಮಯ ಇವೆಲ್ಲವೂ ನನ್ನ ಜೀವನದ ಭಾಗವೇ. ನಾಳೆ ಏನು ಆಗುತ್ತೆ ಅಂತ ಗೊತ್ತಿಲ್ಲ. ನಾಳೆ ಮೋಟಿವೇಶನ್ ಬರಬಹುದು. ನಾಳೆ ಮೋಟಿವೇಶನ್ ಬರಬಹುದು, ಅಥವಾ ಮತ್ತೆ ಇದೇ ಫೀಲಿಂಗ್ ಇರಬಹುದು. ಏನಾದರೂ ಆಗಲಿ, ಏನು ಆಗದಿದ್ದರೂ ಇದು ನನ್ನ ಪ್ರಯಾಣ, ಇದು ನನ್ನ ವೇಗ, ನನ್ನ ಸಮಯ. Day 2 PGಯಲ್ಲಿ ಏನು ಮಾಡೋದು ಅರ್ಥ ಆಗದೆ ಇದ್ದ ದಿನ. ನಾಳೆ ಮತ್ತೆ ಮಾತಾಡ್ತೀನಿ. ಇಂದು, ಇವತ್ತು, ಈಗ ಎಲ್ಲವೂ ಮುಗ್ದು ಹೋಗೇ ಬಿಡ್ತು. ನೋಡ್ತಾ ನೋಡ್ತಾ ಬೆಳಗ್ಗೆ ಎದ್ದು ಸಂಜೆ ಆಗೇ ಬಿಡ್ತು. ಮತ್ತೆ ಏನಂತೀರಾ? ಇವತ್ತಿನ ಸಂಜೆ ಸ್ವಲ್ಪ ಶಾಂತವಾಗಿದೆ. ಯಾವ ದೊಡ್ಡ ಘಟನೆ ಇಲ್ಲ, ಯಾವ ಸಮಾರಂಭವೂ ಇಲ್ಲ. ಆದರೆ ಮನಸ್ಸು ತುಂಬ ಮಾತಾಡ್ತಾ ಇದೆ. PG ರೂಮ್ನ ಒಂದು ಮೂಲೆಯಲ್ಲಿ ಕೂತು ಬಾಹ್ಯ ಜಗತ್ತು ನೋಡ್ತಾ ಇದ್ದೀನಿ. ಸಂಜೆಯ ಗಾಳಿ ನಿಧಾನವಾಗಿ ಬೀಸುತ್ತಿದೆ. ಆಕಾಶ ಸ್ವಲ್ಪ ಕತ್ತಲಾಗ್ತಾ ಇದೆ. ಹಕ್ಕಿಗಳ ಶಬ್ದ, ಟ್ರಾಫಿಕ್ ಸೌಂಡು ಎಲ್ಲವೂ ಸಾಮಾನ್ಯ. ಆದರೆ ಮನಸ್ಸು ಮಾತ್ರ ಅಸಾಮಾನ್ಯ. ಇವತ್ತು ಏನು ಸಾಧನೆ ಮಾಡಿದೆ ಅಂತ ಹೇಳ್ಕೊಂಡ್ರೆ ಸ್ವಲ್ಪ ಉತ್ತರ ಸ್ಪಷ್ಟ ಇಲ್ಲ. ಸಮಯ ಹೋದ ಹಾಗೆ ಗೊತ್ತಾಗ್ತಾ ಇಲ್ಲ. ಮೊಬೈಲ್ ನೋಡ್ತಾ ಯೋಚನೆ ಮಾಡ್ತಾ ಕಾಲ ಕಳೆದು ಹೋಯಿತು. ನಾನು ನನ್ನ ಜೀವನವನ್ನು ಸರಿಯಾಗಿ ಬದುಕ್ತಿದ್ದೆ ಅಂತ ಎಲ್ರಿಗೂ ಕ್ಲಿಯರ್ ಗೋಲ್ಸ್ ಇದ್ದಂತೆ ಕಾಣಿಸುತ್ತೆ. ಆದರೆ ನನಗೆ ನನ್ನ ಪ್ರಶ್ನೆಗಳೇ ಹೆಚ್ಚು. ಆದರೆ ಇವತ್ತಿನ ಈ ಸಂಜೆ ನನಗೆ ಒಂದು ಪಾಠ ಕಳಿಸ್ತಾ ಇದೆ. ಎಲ್ಲ ದಿನಗಳು ಸ್ಪೆಷಲ್ ಆಗಿರಬೇಕು ಅಂದರೆ ಇಲ್ಲ. ಕೆಲ ದಿನಗಳು ಶಾಂತವಾಗಿರಬೇಕು, ಕೆಲ ದಿನಗಳು ಗೊಂದಲವಾಗಿರಬೇಕು. ಅದೇ ಜೀವನ. ಈ ಹಂತದಲ್ಲಿ ನಾನು ನನ್ನನ್ನು ಅರಿಯೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇವತ್ತಿನ ಸಂಜೆ ಇಲ್ಲಿ ಮುಗಿದಿದೆ. ನಾಳೆ ಏನೂ ಆಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಒಂದು ದಿನ ಎಲ್ಲವೂ ಅರ್ಥವಾಗುತ್ತೆ ಅನ್ನೋ ನಂಬಿಕೆ ಇದೆ. ಇದು ನನ್ನ ಜೀವನ, ನನ್ನ ಇವತ್ತಿನ ಸಂಜೆ.